ಹಾಯ್ ಫ್ರೆಂಡ್ಸ್, ಇವತ್ತು ಮೊಳಕೆ ಕಾಳು ಹಾಕಿ ಮಸಾಲೆ ಸಾರು ಮಾಡ್ತಾಯಿದ್ದೀನಿ. ನೋಡಿ ನಾನು 2 ದಿನ ಮುಂಚೆನೇ ಮೊಳಕೆ ಕಟ್ಟಿ ಹುರುಳಿಕಾಳು ಒಂದೇ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ಹಾಕಿ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಮೊದಲು ಇದಕ್ಕೆ ರುಬ್ಲಿಕ್ಕೆ ಈರುಳ್ಳಿ 1-2 ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ, ಶುಂಠಿ 1 ಇಂಚ್ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ 1 ಉಂಡೆ ದಪ್ಪುಂಡೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ 7-8 ಲವಂಗ, 1-2 ಇಂಚಷ್ಟು ಚಕ್ಕೆ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಜಾಸ್ತಿ ತೊಗೋಬೋದು, ನನಗೆ ಅಷ್ಟು ಫ್ಲೇವರ್ ಇಷ್ಟ ಆಗಲ್ಲ, ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ನೋಡಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದನ್ನ ರುಬ್ಕೋಬೇಕು ನೋಡಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ಫ್ರೆಂಡ್ಸ್. ಎಲ್ಲ ಸ್ವಲ್ಪ ನೈಸೇ ನುಣ್ಣಗೆ ಇರಲಿ, ನುಣ್ಣಗೆ ರುಬ್ಕೋಬೇಕು ನೋಡಿ ಫ್ರೆಂಡ್ಸ್. ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಅದು ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ 1-2-3 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆನೂ ಕಾಯಲಿ, ಚೆನ್ನಾಗಿ ಕಾಯಬೇಕು ಎಣ್ಣೆ ಸ್ವಲ್ಪ. ಅದು ಕಾಯೋ ತನಕ ನಾವೇನು ಮಾಡಬೇಕಂದ್ರೆ, ಒಂದು ಸಣ್ಣ ಈರುಳ್ಳಿ ಫ್ರೆಂಡ್ಸ್ ಸಾಕು ಒಗ್ಗರಣೆಗೆ. ಒಂದು ಚಿಕ್ಕ ಈರುಳ್ಳಿ ಆದರೆ ಸಾಕು. ಈ ಥರ ಹೆಚ್ಚಿಟ್ಕೋಬೇಕು, ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ನಾನು ಮೊಳಕೆ ಕಾಳನ್ನ ನೆನೆಸಿಟ್ಟಿರ್ತೀನಲ್ಲ, ಅದು ಇನ್ನೂ ಸ್ವಲ್ಪ ತೊಳೆದು ಇಟ್ಕೊಂಡಿರ್ತೀನಿ. ಯಾಕೆಂದರೆ ಸ್ವಲ್ಪ ಸ್ಮೆಲ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಂದು 3 ದಿನ, ಹಾಗಾಗಿ ಸ್ವಲ್ಪ ತೊಳೆದು ಇಟ್ಕೊಂಡಿರ್ತೀನಿ ನೋಡಿ. ಎಣ್ಣೆ ಕಾಯ್ತಾ ಇದೆ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಹಾಕಿ ಸ್ವಲ್ಪ ಅದು ಕೆಂಪಾಗಬೇಕು, ಸ್ವಲ್ಪ ಹಸಿ ವಾಸನೆ ಅಂದರೆ ಸಾಕು. ನೋಡಿ ಈಗ ಹುರುಳಿಕಾಳು ಹಾಕಿ ಸ್ವಲ್ಪ ಅದು ಹುರಿಬೇಕು ಫ್ರೆಂಡ್ಸ್. ಆಗ ಫ್ಲೇವರ್ ಬಿಡುತ್ತೆ ಒಂಥರ. ಮೊಳಕೆ ಹುರುಳಿಕಾಳು ಸಾರು ಅಂದರೆ ಒಂಥರ ಟೇಸ್ಟ್ ಕೊಡುತ್ತೆ. ಇದು ನಾನು ಒಂದು ಸಲ 1/4 kg ಹುರುಳಿಕಾಳನ್ನ ನೆನೆಸಿ ಮೊಳಕೆ ಕಾಳು ಮನೆಯಲ್ಲೇ ಕಟ್ತೀನಿ, ನಾನು ಹೊರಗಡೆ ಏನು ತರೋಲ್ಲ. ಒಂದು ಸಲ ಕಟ್ಟಿಟ್ಕೊಂಡ್ರೆ 2 ಸಲ 3 ಸಲ ಮಾಡ್ಕೊತೀನಿ. ಒಂದಿನ ಉಪ್ಸಾರು ಮಾಡ್ತೀನಿ, ಒಂದಿನ ಈ ಥರ ಮಸಾಲೆ ಸಾಂಬಾರು ಮಾಡ್ತೀನಿ, ಇನ್ನೊಂದು ದಿನ ಪಲಾವ್ಗೆಲ್ಲ ಮಿಕ್ಸ್ಕೊಂಡು ನೆನೆಸಿದ್ರೆ ಮೊಳಕೆ ಕಾಳಾಗಿ ಪಲಾವ್ ಮಾಡ್ತೀನಿ ಫ್ರೆಂಡ್ಸ್. ವಾರಕ್ಕೊಮ್ಮೆ ಆದ್ರೂ ಮೊಳಕೆ ಕಾಳು ಯೂಸ್ ಮಾಡ್ತೀನಿ. ಹೀಗೆ ಅದಾದ ನಂತರ ನುಣ್ಣಗೆ ರುಬ್ಬಿಟ್ಕೊಂಡಿದ್ದಲ್ಲ ಪೇಸ್ಟು, ಅದನ್ನ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ನೀರು ಹಾಕ್ಬಾರ್ದು ತಕ್ಷಣ, ಅದರಲ್ಲೇ ಹುರಿಬೇಕು ಸ್ವಲ್ಪ. ಸುಮ್ಮನೆ 1-2 ಸಲ ಇಟ್ಟು ಸ್ವಲ್ಪ ಫ್ರೈ ಮಾಡಬೇಕು. ಅದನ್ನು ಫ್ರೈ ಮಾಡಿ ಮಿಕ್ಸಿದಲ್ಲಿ ಸ್ವಲ್ಪ ನೀರು ಹಾಕಿ ನೋಡಿ. ಇಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್, 1-2 ಸ್ಪೂನ್ ಸಾಲ್ಟ್ ಹಾಕಿ, ಕಾಳಿಗೆಲ್ಲ ಹಿಡಿಬೇಕಲ್ಲ ಉಪ್ಪಿನಂಶ, ಹಾಗಾಗಿ ಇಷ್ಟ ಹಾಕಿ ಕುಕ್ಕರ್ ಮುಚ್ಚಿ 2-3 ವಿಜಿಲ್ ಹೊಡ್ಸೋಣ. ಆ ವಿಜಿಲ್ ಹೊಡೆಯೋ ತನಕ ನಾನು ಮಸಾಲೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. ಮತ್ತೆ ರುಬ್ಬೇಕಲ್ಲ, ಅದಕ್ಕೆ ಏನೇನು ಬೇಕು ರೆಡಿ ಮಾಡ್ಕೋಬೇಕು ಅಂತ ನೋಡಿ ಫ್ರೆಂಡ್ಸ್. ಮತ್ತೆ ಮಸಾಲೆ ರುಬ್ಬಲಿಕ್ಕೆ ತೆಂಗಿನಕಾಯಿ ಹೆಚ್ಕೊಂಡಿದ್ದೀನಿ, 2 ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ, 1 ಸ್ಪೂನ್ ಹುರ್ಗಡ್ಲೆ, 1/4 ಸ್ಪೂನಷ್ಟು ಮೆಣಸು ಹಾಕಿದ್ದೀನಿ, ಮತ್ತು ಸಾಂಬಾರು ಪೌಡ್ರು 1-2 ಸ್ಪೂನ್ ಹಾಕ್ತೀನಿ ನೋಡಿ. ಸಾಂಬಾರು ಪೌಡ್ರ್ ಹಾಕ್ತೀನಿ, ಹಾಕಿ ಇದನ್ನು ನೋಡಿ ಫ್ರೆಂಡ್ಸ್. ಇವಾಗ ಓಪನ್ ಮಾಡ್ತಾಯಿದ್ದೀನಿ ಬೆಂದಿರೋ ಕಾಳು ನೋಡಿ. ಹೀಗೆ ಬೇಯಿಸಿ ಈ ಥರ ಆಗಿರುತ್ತೆ ನೋಡಿ. ಈ ಥರ ಮೊದಲೇ 1-2-3 ವಿಜಿಲ್ ಹೊಡ್ಕೊಂಡ್ಬಿಡ್ಬೇಕು. ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ನುಣ್ಣಗೆ ರುಬ್ಬಿದ್ದೀನಿ. ಈ ಮಸಾಲೆನ ಈಗ ಇದ್ರೊಳಗೆ ಹಾಕಬೇಕು ಫ್ರೆಂಡ್ಸ್ ನೋಡಿ. ಫ್ರೆಂಡ್ಸ್, ಆ ಮಸಾಲೆನ ಹಾಕಿ ನೀರು ಹಾಕಿ ತೆಳ್ಳಿಗೆ ಸಾರು ಮಾಡಿದ್ದೀನಿ. ನಾನು ಗಟ್ಟಿ ಮಾಡಲ್ಲ ಮೊಳಕೆ ಕಾಳು ಸಾರು, ತೆಳ್ಳಿಗಿದ್ದರೆ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬ ರುಚಿಯಾಗಿರುತ್ತೆ. ಮತ್ತು ಖಾರ ಎಲ್ಲ ಸರಿ ಇದೆ. ಸಾಲ್ಟ್ ಸ್ವಲ್ಪ ಆವಾಗಲೇ ಕಡಿಮೆ ಹಾಕಿದ್ದೆ, ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಬೇಕಿದ್ದರೆ ಆಲೂಗೆಡ್ಡೆ, ಬದನೆಕಾಯಿ, ಬಾಳೆಕಾಯಿ ಎಲ್ಲ ಹಾಕೋಬೋದು. ನಾನು ಬದನೆಕಾಯಿ ಮತ್ತು ಆಲೂಗೆಡ್ಡೆ ತಿನ್ನಲ್ಲ, ಹಾಗಾಗಿ ಬರೀ ಪ್ಲೇನ್ ಮೊಳಕೆ ಕಾಳು ಹಾಕಿನೇ ಮಸಾಲೆ ಸಾಂಬಾರು ಇದು ತುಂಬ ಚೆನ್ನಾಗಿರುತ್ತೆ. ಅದು ಹಾಕಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ತರಕಾರಿ ಯಾವ್ದಾದ್ರು ನೀವು ಕ್ಯಾರೆಟು, ಬೀನ್ಸು ಹಾಕೋಬೋದು, ಬದನೆಕಾಯಿ, ಆಲೂಗಡ್ಡೆ, ಬಾಳೆಕಾಯಿ ಈ ಥರದ್ದೆಲ್ಲ ಹಾಕಿ ಮಸಾಲೆ ಸಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನೊಂದು 6-7 ನಿಮಿಷ ಇದೇ ಥರ ಕುದಿಸ್ಬೇಕು ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಫೈನಲ್ಲಾಗಿ ಈ ಥರ ನೊರೆಲ್ಲ ಹೋಗಿರುತ್ತೆ ಮತ್ತು ಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಟೇಸ್ಟ್ ಅದು ಹೇಗಿರುತ್ತೆ, ಅದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮತ್ತು ಟೇಸ್ಟ್ ನೋಡಿದಾಗಲೂ ಉಪ್ಪು ಖಾರ ಎಲ್ಲ ಬೆಂದಿದೆ ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಥರ ತಿಳ್ಳೆಗೆ ನಾನು ಮೊಳಕೆ ಕಾಳು ಸಾರು ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಪ್ಲೀಸ್. ಬಾಯ್ ಫ್ರೆಂಡ್ಸ್.